ಅಡಿಯಲ್ಲಿ ಪ್ರವೇಶಾತಿ ಪಡೆದುಕೊಂಡಿರುವ ಬಿಪಿಎಲ್ ಪಡಿತರ ಚೀಟಿ ಹೊಂದಿರುವ ಎಸ್ಸಿ ಎಸ್ಟಿ ಒಬಿಸಿ ಸಮುದಾಯದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹಾಗೂ ವಸತಿ ನಿಲಯಗಳಲ್ಲಿ ಮೀಸಲಾತಿಯನ್ನು ಕೇಂದ್ರ ಸರ್ಕಾರ ರದ್ದುಪಡಿಸಿರುವ ಆದೇಶವನ್ನು ಹಿಂಪಡೆಯಬೇಕೆಂದು ಸೋಮವಾರ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಸುವರ್ಣ ಗಾರ್ಡನ್ ಬಳಿ ಪ್ರತಿಭಟನೆ ನಡೆಸಿದರು. ಈಗಾಗಲೇ 2018ರಲ್ಲಿ ಕೇಂದ್ರ ಸರ್ಕಾರ ಎಸ್ಸಿ/ಎಸ್ಟಿಗೆ ಸಂಬಂಧಪಟ್ಟಂತೆ ಒಂದು ಆದೇಶವನ್ನು ಹೊರಡಿಸಿರ್ತದೆ. ಯಾಕಂದ್ರೆ ಇದು ಸಿಇಟಿಯಲ್ಲಿ ಕೆಲವೊಬ್ರು ಎಲ್ಲರಿಗೂ ಒಂದು ಕರ್ನಾಟಕದಲ್ಲಿ ಒಂದು 50,000 ಸ್ಟೂಡೆಂಟ್ಗಳು ಗೌರ್ಮೆಂಟ್ ಸೀಟ್ ನಲ್ಲಿ ಪಡೆದುಕೊಳ್ಳಬೇಕಾದ್ರೆ ಸರ್ಕಾರ ಅಷ್ಟೊಂದು ಸೀಟ್ ನಮಗೆ ಒದಗಿಸಲ್ಲ. ಒಂದು ಸರ್ಕಾರಿ ಸೀಟ್ಗಳನ್ನ ಹೆಚ್ಚು ಮಾಡಿ, ಇಲ್ಲ ಅಂದ್ರೆ ಎಸ್ಸಿ/ಎಸ್ಟಿ ಅವರಿಗೆ ರಿಸರ್ವೇಶನ್ ಕೊಡಿ. ಅದನ್ನ ಬಿಟ್ಬಿಟ್ಟು ಸರ್ಕಾರಿ ಸೀಟ್ಗಳನ್ನ ನೀವು ಹೆಚ್ಚು ಮಾಡ್ದೇನೆ, ನೀವು ನಮ್ಗೆ ಎಲ್ಲರೂ ಕೂಡ ಗೌರ್ಮೆಂಟ್ ಸೀಟನ್ನ ನೀವು ಕೊಡದೇನೆ ಇನ್ನು ಕೆಲವರು ಒಂದು 50%, 40% ಎಸ್ಸಿ/ಎಸ್ಟಿ ಸ್ಟೂಡೆಂಟ್ಸ್ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ತಗೊಳ್ಬೇಕಾಗಿರ್ತಕ್ಕಂಥ ಸನ್ನಿವೇಶಗಳು ಕರ್ನಾಟಕದಲ್ಲಿ ಬಂದಿದೆ. ಆ ಒಂದು 2018ರಲ್ಲಿ ಯಾರು ಮ್ಯಾನೇಜ್ಮೆಂಟ್ ಕೋಟಾ ಅಡಿಯಲ್ಲಿ ಅಡ್ಮಿಷನ್ ತಗೊಳ್ತಾರೆ ಅವರಿಗೆಲ್ಲ ಕೇಂದ್ರ ಸರ್ಕಾರ ಸ್ಕಾಲರ್ಶಿಪ್ ವಸತಿ ನಿಲಯಗಳ ಕೊಡ್ತಾ ಇತ್ತು, ಸಮಾಜ ಕಲ್ಯಾಣ ಮತ್ತು ಬುಡಕಟ್ಟು ಕಲ್ಯಾಣ ಇಲಾಖೆ ಅಡಿಯಲ್ಲಿ. ಅವರ ಒಂದು ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಒಂದು ಸಮಾಜ ಕಲ್ಯಾಣದ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ ಆದೇಶದ ಒಂದು ಹಿನ್ನೆಲೆಯಲ್ಲಿ ನಮ್ಗೆ ಕರ್ನಾಟಕದಲ್ಲಿರುವ ಅಥವಾ ಭಾರತದಲ್ಲಿರುವ ಯಾವುದೇ ಒಬ್ಬ ಸ್ಟೂಡೆಂಟ್ಗೂ ಎಸ್ಸಿ/ಎಸ್ಟಿ ಹಾಗೂ ಒಬಿಸಿ ವಿದ್ಯಾರ್ಥಿಗಳಿಗೆ ಮ್ಯಾನೇಜ್ಮೆಂಟ್ ಕೋಟಾ ಅಡಿಯಲ್ಲಿ ಪ್ರವೇಶಾತಿ ಪಡೆದುಕೊಂಡಿರುವ ಎಲ್ಲಾ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಹಾಗೂ ಹಾಸ್ಟೆಲ್ ಫೆಸಿಲಿಟಿ ಕೊಡ್ತಾ ಇಲ್ಲ. ನಮ್ದೇನ್ ಬೇಡಿಕೆ ಇದೆ, ನೀವು ಅಕಸ್ಮಾತ್ ಆಗಿ ರದ್ದು ಮಾಡೋದೇ ಆದಲ್ಲಿ ಎಪಿಎಲ್ ಕಾರ್ಡ್ ಎಸ್ಸಿ/ಎಸ್ಟಿ ಜನರಿಗೆ, ಎಸ್ಸಿ/ಎಸ್ಟಿ ವಿದ್ಯಾರ್ಥಿಗಳ ಎಪಿಎಲ್ ಕಾರ್ಡ್ ಇದ್ದವ್ರಿಗೆ ರದ್ದು ಮಾಡಿ, ಬಿಪಿಎಲ್ ಕಾರ್ಡ್ ಇದ್ದವ್ರಿಗೆ ಯಾಕೆ ರದ್ದು ಮಾಡ್ತೀರಿ? ಇದು ಕೇಂದ್ರ ಸರ್ಕಾರ ಒಂದು ಅವೈಜ್ಞಾನಿಕವಾಗಿ ಇದು ಒಂದು ಆದೇಶ ಹೊರಡಿಸಿದೆ. ಯಾಕಂದ್ರೆ ಎಸ್ಸಿ/ಎಸ್ಟಿ ಸ್ಟೂಡೆಂಟ್ MBBS ಅನ್ನ ಅಡ್ಮಿಷನ್ ತಗೊಂಡ್ರೆ ಕೋಟಿ ಹಣ ಕೊಡಬೇಕಾಗುತ್ತೆ. ಆದ್ರೆ ಇಲ್ಲಿ ಪ್ಯಾರಾಮೆಡಿಕಲ್ ಕೂಡ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಹಾಕಿದ್ರ 20,000 30,000 ನೀವು ಹಾಕಿದ್ರೆ 20,000 30,000 ಏನ್ರಿ ಏನ್ ಎಸ್ಸಿ/ಎಸ್ಟಿ ದುಡಲ್ಲ? ಇವ್ರನ್ನೆಲ್ಲ ನೀವು ಶ್ರೀಮಂತ ಕ್ಯಾಟಗರಿನಲ್ಲಿ ಹಾಕಿಬಿಟ್ರೆ ನಾವೆಲ್ಲ ಹೋಗ್ಬೇಕು? ನಮ್ ಕಡೆ ಏನು MLA MP ತರ ಆಡಿ ಬರ್ಸಡೀಸು ಬೆಂಜು ಅಥವಾ ಮೋದಿ ತರ ನಮ್ಗೇನಾದ್ರು ಫರಾರಿ ಕಾರ್ ಇದೆಯಾ? ನಾವೇನು ಫಾರಿನ್ ನಲ್ಲಿ ವಿಮಾನದಲ್ಲಿ ತಿರುಗಾಡ್ತಾ ಇದೀವ? 20,000 30,000 ರೂಪಾಯಿ ಕೊಟ್ಟೆ ಕಾಲೇಜ್ ಅಡ್ಮಿಷನ್ ಮಾಡ್ತಾ ಇದೀವಿ. ಈ ಒಂದು ಎಸ್ಸಿ/ಎಸ್ಟಿ ಅವರು 20-30,000 ರೂಪಾಯಿ ನಾವು ಕಾಲೇಜನ್ನ ಕಲಿತಾ ಇದೀವಿ ಅಂದ್ರೂ ಕೂಡ ಕೇಂದ್ರ ಸರ್ಕಾರ ಎಸ್ಸಿ/ಎಸ್ಟಿಗೆ ಇಂಡೈರೆಕ್ಟ್ ಆಗಿ ನೀವು ಕಲಿಬೇಡಿ ಅನ್ನೋ ಒಂದು ಆದೇಶ ಹೊರಡಿಸಿದೆ. ನಮ್ಮ ಬೇಡಿಕೆ ಇಷ್ಟೇ ಇದೆ, ಯಾರ್ದು ಇನ್ಕಮ್ ಸರ್ಟಿಫಿಕೇಟ್ ಎಸ್ಸಿ/ಎಸ್ಟಿ ವಿದ್ಯಾರ್ಥಿಗಳ ಇನ್ಕಮ್ ಸರ್ಟಿಫಿಕೇಟ್ 2.5 ಲಕ್ಷದಿಂದ ಒಳಗಡೆ ಇರ್ತದೆ ಅಂತವ್ರಿಗೆ ನೀವು ಖಂಡಿತವಾಗ್ಲೂ ಮ್ಯಾನೇಜ್ಮೆಂಟ್ ಸೀಟ್ ನಲ್ಲಿ ನಿಮ್ಗೆ ಸ್ಕಾಲರ್ಶಿಪ್ ನೀಡಲೇಬೇಕು ಮತ್ತು ಅವರಿಗೆ ಹಾಸ್ಟೆಲ್ ಫೆಸಿಲಿಟಿಯನ್ನ ಕೊಡಲೇಬೇಕು. ಯಾಕಂದ್ರೆ ಇದು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಬುಡಕಟ್ಟು ಕಲ್ಯಾಣ ಇಲಾಖೆ ಮಾತ್ರ ಪಾಲಿಸ್ತಾ ಇದೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಎಸ್ಸಿ/ಎಸ್ಟಿ ಅವರಿಗೆ 75% ರಿಸರ್ವೇಶನ್ ವೈಲೇಷನ್ ಆಗಿದೆ ಮತ್ತು ಬುಡಕಟ್ಟು ಕಲ್ಯಾಣ ಇಲಾಖೆಯಲ್ಲಿ ಎಸ್ಸಿ/ಎಸ್ಟಿ ದವರಿಗೆ 75% ವೈಲೇಷನ್ ಆಗಿದೆ. ಇನ್ನು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯಲ್ಲಿ ಅವರು ಅಡ್ಮಿಷನ್ ತಗೊಳ್ತಾ ಇದ್ದಾರೆ. ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಎಸ್ಸಿ/ಎಸ್ಟಿ ವಿದ್ಯಾರ್ಥಿಗಳು ಪ್ರವೇಶಾತಿಯನ್ನು ಪಡೆದುಕೊಂಡ್ರೆ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಅಡ್ಮಿಷನ್ ತಗೊಳ್ತಾ ಇದೆ. ಆದ್ರೆ ಕೇಂದ್ರ ಸರ್ಕಾರ ಎಸ್ಸಿ/ಎಸ್ಟಿ ಅವರ ಇಲಾಖೆ ಆಗಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ, ಬುಡಕಟ್ಟು ಕಲ್ಯಾಣ ಇಲಾಖೆಗೆ ಒಂದು ಇವರನ್ನ ತಗೊಳ್ಬೇಡಿ ಅನ್ನುವ ಒಂದು ಆದೇಶವನ್ನು ಹೊರಡಿಸಿರುವ ಕಾರಣ ಇವತ್ತಿನ ದಿನಮಾನಗಳಲ್ಲಿ ಎಸ್ಸಿ/ಎಸ್ಟಿ ಆದವರು ಶಾಲೆಯನ್ನ ಹೋಗದೇ ಇರುವ ಪರಿಸ್ಥಿತಿಗಳು ಮೂಡ್ತವೆ. ಅದಕ್ಕೋಸ್ಕರ ಇದು ಏನು ನೀವು ಆದೇಶವನ್ನ ಹೊರಡಿಸಿದರೆ ಕೇಂದ್ರ ಸರ್ಕಾರ ಇದನ್ನ ಹಿಂಪಡೆಯಬೇಕು, ಇದರಲ್ಲಿ ತಿದ್ದುಪಡಿಯನ್ನ ಮಾಡಬೇಕಂತ ನಾವು ಬೇಡಿಕೆಯನ್ನು ಇಡ್ತಾ ಇದ್ದೀವಿ. ಶುಭಂ ಮದಾಳೆ. ಈಗ ಮ್ಯಾನೇಜ್ಮೆಂಟ್ ಕೋಟಾ ಇಂದ ನಮ್ಗೆ ಸೀಟ್ ಸಿಕ್ಕಿರುತ್ತೆ, ಅವಾಗ ನಮ್ಗೆ ಹಾಸ್ಟೆಲ್ ಫೆಸಿಲಿಟಿನೂ ಸಿಗ್ಲಿಲ್ಲ, ಆಮೇಲೆ ಸ್ಕಾಲರ್ಶಿಪ್ ಅನ್ನು ಸಿಗ್ಲಿಲ್ಲ ಅಂತಂದ್ರೆ ಬಡ ವಿದ್ಯಾರ್ಥಿಗಳೆಲ್ಲ ಕಲೀಲಿಕ್ಕೆ ತುಂಬಾ ತೊಂದರೆ ಆಗ್ತಿದೆ. ವಸತಿ ನಿಲಯ ಇಲ್ಲ ಅಂತಂದ್ರೆ ರೂಮ್ ಮಾಡ್ಬೇಕು, ಅದ್ರ ಕಾಸ್ಟ್ ಹೆಚ್ಚಿಗೆ ಆಗುತ್ತೆ. ನಾವು ಬಡ ವಿದ್ಯಾರ್ಥಿಗಳಾಗಿದ್ದು ನಮ್ಮ ಮೀಸಲಾತಿಯನ್ನ 2018 ಮುಂಚೆ ಯಾವ ರೀತಿ ಇತ್ತು ಅದೇ ರೀತಿಯಾಗಿ ಕೊಡ್ಬೇಕಂತ ನಾವು ಕೇಳ್ಕೊತಿದೀವಿ. ಬರ್ಬೇಕು, ಬಂದು ನಮ್ಮ ಸಮಸ್ಯೆಗೆ ಅವರು ಪರಿಹಾರ ಕೊಡ್ಲೇಬೇಕು. ಸಮಾಜ ಕಲ್ಯಾಣದ ಅಧಿಕಾರಿಗಳು ಬರ್ಲೇಬೇಕು, ಇಲ್ಲಿ ನಮ್ಗೆ ಸಮಸ್ಯೆಗೆ ಪರಿಹಾರ ಕೊಡ್ಲೇಬೇಕು. ಇನ್ನು ಜೋರಾಗಿ ನಮ್ಮ ಹೋರಾಟ ಮುಂದುವರಿಯುತ್ತೆ. ಲಕ್ಷ್ಮೀ ನಾರಿ ಅಂತ. ಮ್ಯಾನೇಜ್ಮೆಂಟ್ ಕೋಟಾ ಹಾಗೂ ಮೀಸಲಾತಿಯಿಂದ ಅಡ್ಮಿಷನ್ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಹಾಗೂ ವಸತಿ ನಿಲಯಗಳನ್ನ ರದ್ದುಪಡಿಸಿದ್ದಕ್ಕಾಗಿ ಆ ಒಂದು ಆದೇಶವನ್ನು ಅವರು ಈಗ ಹಿಂತಿರುಗಿಕೊಳ್ಳಬೇಕೆಂದು ನಮ್ಮೆಲ್ಲರ ಒಂದು ಆಗ್ರಹ. ಹಾಗೆ ನಮ್ಮ ಬೆಳಗಾವಿ ಜಿಲ್ಲೆ ಇದೀಗ ಶೈಕ್ಷಣಿಕವಾಗಿ ತುಂಬಾ ಮುಂದುವರೆದಿದ್ದು ಅತ್ಯಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ತುಂಬಾ ಅನಾನುಕೂಲವಾಗುತ್ತಿರುವ ಕಾರಣ ಇನ್ನೂ ಹೆಚ್ಚು ಹಲವಾರು ವಸತಿ ನಿಲಯಗಳನ್ನ ಅವರು ಇಲ್ಲಿ ನಿರ್ಮಾಣ ಮಾಡಬೇಕಾಗಿ ಅವರಲ್ಲಿ ನಾವು ಕೇಳಿಕೊಳ್ತೇವೆ. ಹಾಗಾಗಿ ಇದು ನಮ್ಮೆಲ್ಲಾ ವಿದ್ಯಾರ್ಥಿಗಳ ಒಂದು ಪ್ರಾರಂಭಿಕ ಆರಂಭ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಈಗ ಎಲ್ಲಾ ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ ಕೋಟಾದಿಂದ ಅವ್ರು ಅಡ್ಮಿಷನ್ ಮಾಡಿ ಬಂದಾಗ ಅವರಿಗೆ ಸ್ಕಾಲರ್ಶಿಪ್, ಅವರಿಗೆ ಹಾಸ್ಟೆಲ್ ಸಿಗೋದಿಲ್ಲ ಸರ್. ಅದನ್ನ ನಾವು ಎಲ್ಲಾ ಸ್ಟೂಡೆಂಟ್ಸ್, ಅದರ್ ಕಾಸ್ಟ್ ದವರು ಆಗಿರ್ಬೋದು, SC/ST ಸ್ಟೂಡೆಂಟ್ಸ್ ಆಗಿರ್ಬೋದು, ನಾವು ಕೂಡ ಆ ಒಂದು ತೊಂದರೆಯನ್ನ ಫೇಸ್ ಮಾಡುವಂತ ಸಿಚುವೇಶನ್ ಸರ್ ಬಂದಿದೆ ಇವಾಗ. ಅದಕ್ಕಾಗಿ ನಾವು ಅದನ್ನ ರದ್ದುಪಡಿಸಬೇಕಂತಂದ ಸರ್ಕಾರದಲ್ಲಿ ಕೇಳ್ಕೊಳ್ತೇವೆ ಸರ್. ಬೆಳಗಾವಿ ತಾಲೂಕಿನಿಂದ ಎಲ್ಲ ಹಲವಾರು ಕಡೆಯಿಂದ ಬಂದಿದ್ದಾರೆ ಸರ್.
ನನ್ನ ಹೆಸರು ಗಾಯತ್ರಿ ಹಲಗಿ ಸರ್. ಕೇಂದ್ರ ಸರ್ಕಾರ ಮ್ಯಾಟ್ರಿಕ್ ನಂತರ ವಿದ್ಯಾರ್ಥಿ ವೇತನ ಮಾರ್ಗಸೂಚಿಯ ಪ್ರಕಾರ ಮ್ಯಾಟ್ರಿಕ್ ನಂತರ ವಿದ್ಯಾರ್ಥಿ ವೇತನ ಮಂಜೂರಾತಿಗೆ ಸಂಬಂಧಪಟ್ಟಂತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಮುದಾಯದ ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ ಕೋಟಾ ಅಡಿಯಲ್ಲಿ ಪ್ರವೇಶಾತಿ ಪಡೆದುಕೊಂಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹಾಗೂ ವಸತಿ ನಿಲಯಗಳಲ್ಲಿ ಮೀಸಲಾತಿಯನ್ನು ಕೇಂದ್ರ ಸರ್ಕಾರ ರದ್ದುಪಡಿಸಿದೆ ಎಂದು ದೂರಿದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ.